ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ರಜೆ ಮತ್ತು ವೀಕೆಂಡ್ ಬೇರೆ, ಎಲ್ಲರೂ ಮನೆಯಲ್ಲೇ ಇರುವಾಗ ಸ್ಪೆಷಲ್ ತಿಂಡಿಗೆ ಡಿಮಾಂಡ್ ಬಂದ ಕೂಡಲೇ ಎಲ್ಲರಿಗೂ ಪಟಪಟ ಅಂತ ತರಕಾರಿ ಕಟ್ ಮಾಡಲಿಕ್ಕೆ ಕೊಟ್ಟು 4 ರೀತಿಯ ವೆಜಿಟೇಬಲ್ ಸಣ್ಣದಾಗಿ ಕಟ್ ಮಾಡಿ ರೆಡಿಯಾಗಿದೆ. ನಾನು ಕ್ಯಾಬೇಜ್, ಸ್ಪ್ರಿಂಗ್ ಆನಿಯನ್, ಕ್ಯಾಪ್ಸಿಕಮ್, ಕ್ಯಾರೆಟ್ ತಗೊಂಡಿದ್ದೇನೆ. ಎಲ್ಲವನ್ನು ಮಿಕ್ಸಿಂಗ್ ಬೌಲಿಗೆ ಹಾಕಿ 5 ರಿಂದ 6 ಸ್ಪೂನ್ನಷ್ಟು ಕಾರ್ನ್ ಸ್ಟಾರ್ಚ್, 6 ಸ್ಪೂನ್ನಷ್ಟು ಮೈದಾ ಹಾಕಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, ರೆಡ್ ಚಿಲ್ಲಿ ಪೌಡರನ್ನು ಹಾಕಿ ಕಲಸಿ. ನೀರು ಸೇರಿಸುವ ಅಗತ್ಯ ಇಲ್ಲ, ತರಕಾರಿಗಳ ನೀರೇ ಇದಕ್ಕೆ ಸಾಕಾಗ್ತದೆ. ತುಂಬ ಗಟ್ಟಿ ಇದೆ ಅಂತ ಅನಿಸಿದರೆ ಮಾತ್ರ 2 ರಿಂದ 3 ಸ್ಪೂನ್ನಷ್ಟು ನೀರು ಸೇರಿಸಿ ಕಲಸಿಕೊಳ್ಳಿ. ಒಮ್ಮೆ ಚೆನ್ನಾಗಿ ಕಲಿಸಿದ ಮೇಲೆ ಇದಕ್ಕೆ ಉಪ್ಪು ಸೇರಿಸಿಕೊಳ್ಬೇಕು. ಇನ್ನು ಕೂಡಲೇ ಇದರಿಂದ ಸಣ್ಣ ಸಣ್ಣ ಉಂಡೆ ತಯಾರಿಸಿ ರೆಡಿ ಮಾಡಿಕೊಳ್ಬೇಕು. ಇನ್ನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡಿ ಎಲ್ಲವೂ ಕಲರ್ ಚೇಂಜ್ ಆಗಿ ಗರಿ ಆಗುವ ತನಕ ಫ್ರೈ ಮಾಡಿ ಪಕ್ಕಕ್ಕಿಡಿ. ನೀವು ವೆಜಿಟೇಬಲ್ಸ್ ಬಾಲ್ಸ್ನ ಸೈಜ್ ಇದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಬೇಕಾದ್ರೂ ತಯಾರಿಸ್ಬೋದು. ಇನ್ನು ಮಂಚೂರಿಯಾ ಮಸಾಲ ತಯಾರಿಸಲು ಒಂದು ದೊಡ್ಡ ಬಾಣಲಿಗೆ ಎಣ್ಣೆ, ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸು ಹಾಕಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ ಸ್ಪ್ರಿಂಗ್ ಆನಿಯನ್, ಕ್ಯಾಪ್ಸಿಕಮ್, ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಇದನ್ನು ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ, ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕು. ಹಾಗೆ ಟೊಮೆಟೊ ಸಾಸ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಹಾಕಿ ಮಿಕ್ಸ್ ಮಾಡಿ. ಇನ್ನು ಇದಕ್ಕೆ ನೀರಲ್ಲಿ ಕಲಸಿದ ಕಾರ್ನ್ಫ್ಲವರ್ ಮಿಶ್ರಣ ಹಾಕಿ ಸ್ವಲ್ಪ ಕುದಿಸಿ ಕೊನೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ದ ವೆಜ್ ಬಾಲ್ಸ್ ಹಾಕಿ ಕಲಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ವೆಜಿಟೇಬಲ್ ಮಂಚೂರಿ ರೆಡಿ. ರೆಸ್ಟೋರೆಂಟ್ಗಳಲ್ಲಿ ಸಿಗುವುದಕ್ಕಿಂತಲೂ ತುಂಬ ರುಚಿಯಾಗಿ ಆಗ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.